ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಮ್ ಆ್ಯಂಡ್ ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ರಾಜಾ ಸಾಬ್ ಮೂವಿ ಆಗಿದ್ರಿಂದ ಅಕಸ್ಮಾತ್ ಮಧ್ಯದಲ್ಲೇ ಹೋಗ್ಬಿಟ್ರೆ ಒಂದು ವಿಷಯ ತಿಳಿಸ್ಬಿಡಿ ಕಮೆಂಟಲ್ಲಿ. ಪಾಪ ತುಂಬ ಒಳ್ಳೆಯವನಿದ್ದ, ಹಾರ್ಡ್ ವರ್ಕರು, ನಮಗೋಸ್ಕರ ಸ್ಯಾಕ್ರಿಫೈಸ್ ಆಗ್ಬಿಟ್ಟ ಅಂತ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ರಾಜಾ ಸಾಬ್ ಮಾರ್ವೆಲ್ಸ್ ಜೊತೆ ಹೆಂಗೆ ಕೊಲ್ಯಾಬ್ರೇಟ್ ಆಯ್ತು ಅಂತ ಹೇಳ್ತೀನಿ. ಈ ಮೂವಿ ಹಾರರ್ ಮತ್ತು ಕಾಮಿಡಿ ಜಾನರ್ ಅಂತೆ. ಇದ್ರ ಸ್ಟೋರಿ ಕೇಳಿ ಯಾರಿಗೆ ನಗು ಬರಲ್ಲ, ಮತ್ತು VFX ನೋಡಿ ಯಾರಿಗೆ ಭಯ ಆಗಲ್ಲ ಹೇಳಿ. ಮತ್ತು ನಮ್ಮ ಡೈರೆಕ್ಟರ್ ಪ್ರಕಾರ ಈ ಮೂವಿ ನೋಡಿ ಯಾರೆಲ್ಲ ಡಿಸಪಾಯಿಂಟ್ ಆಗಿದ್ದೀರೋ ಅವರೆಲ್ಲ ಡೈರೆಕ್ಟರ್ ಮನೆಗೆ ಹೋಗ್ಬೋದಂತೆ. ಅಲ್ಲ, ಮೂವಿ ನೋಡಿ ನಮ್ಮ ಮನೆಗೆ ನಾವು ಹೋಗ್ತೀವಂತಾನೇ ಗೊತ್ತಿಲ್ಲ, ಆ್ಯಂಡ್ ಡೈರೆಕ್ಟರ್ ಮನೆಗೆ ಬೇರೆ ಹೋಗ್ಬೇಕಂತೆ. సినిమాలో మిమ్మల్ని ఎక్కడన్నా 1% డిస్సాటిస్ఫాక్షన్ చేసినా నా ఇంటి అడ్రస్ పెడతా రండి. విల్లా నెంబర్ 17 గుర్తుపెట్టుకోండి, కొండాపూర్లో ఉంటుంది, కొల్లా లగ్జూరియా. ಮಾತೇ ಇಲ್ಲ. ಇನ್ನೇನು ನಮ್ಮ ಪ್ರಭಾಸ್ ಅಣ್ಣನ ಎಂಟ್ರಿ ಆಗತ್ತೆ. ಬೇರೆ ಹೆಣ್ಮಕ್ಳನ್ನ ಅವಳು ಇವಳು ಅಂತ ಅಗೌರವ ಮಾಡಬಾರ್ದು. ನಮ್ಮಣ್ಣ ವರ್ಟಿಕಲಿ ಫೋರ್ಸ್ ಹಾಕ್ಬಿಟ್ಟು ಹಾರಿಜಾಂಟಲಿ ಎಗರಿಸ್ಬಿಡ್ತಾನೆ. ಇದನ್ನ ನೋಡಿ ನಮ್ಮ ಫಸ್ಟ್ ಹೀರೋಯಿನ್ ಇಂಪ್ರೆಸ್ ಆಗ್ತಾಳೆ. ಸಾಂಗ್ ಇಲ್ದೆ ಒಂದು ಹೀರೋ ಎಂಟ್ರಿನ ಹೇಳಿ. ಒಂದು ಸಾಂಗೋಸ್ಕರ ರೈತರು, ಬಸ್ ಡ್ರೈವರು, ಟ್ರಕ್ ಡ್ರೈವರು ಎಲ್ಲ ಅವ್ರವ್ರ ಕೆಲಸ ಬಿಟ್ಬಿಟ್ಟು ರೆಬಲ್ ಅಂತ ಬರೀತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೀನ್ ಕಟ್ಟಾದ್ರೆ ಮುಂದೆ ಒಂದು 500 ರೂಪಾಯಿ ನೋಟ್ನ ಚೇಸ್ ಮಾಡ್ಕೊಂಡು ಒಂದು ಬಂಗ್ಲೋಗಿ ಅಪ್ಪ ಹೋಗ್ತಾನೆ. ಈ ಬಂಗ್ಲೋದು ಲೈಟ್ಸ್ನ ಮಾರುತಿ ಆನ್ ಮಾಡಿರ್ತಾನೆ. ಮಾರುತಿ ಯಾರಂತ ನೀವು ಯೋಚನೆ ಮಾಡ್ತಿದ್ರೆ ಈ ಫಿಲಮ್ ತೆಗ್ದಿರೋ ಪುಣ್ಯಾತ್ಮ. ಕಾನ್ಫಿಡೆನ್ಸ್ ಅಂದರೆ ನಿನ್ನ ಥರ ಇರಬೇಕು. ಒಂದು 500 ರೂಪಾಯಿ ನೋಟ್ಗೆ ಒಬ್ಬನೇ ಬಂಗ್ಲೋಗಿ ಹೋಗಿ ಡೆಡ್ ಬಾಡೀಸ್ನೆಲ್ಲ ದಾಟಿ ಕೊನೆಗೆ ದೆವ್ವದ ಜೊತೆ ಮಾತಾಡಿ ಸಾಯ್ತಾನೆ. ಪ್ರಭಾಸ್ ಅವ್ರ ಅಜ್ಜಿಗೆ ಅಲ್ಝೈಮರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಈ ಅಲ್ಝೈಮರ್ಸ್ ಇರೋ ಅಜ್ಜಿ ಸ್ಟೋರಿ ಕೇಳ್ಬಿಟ್ಟು ಮುಂದೆ ಮೂರ್ಛೆ ಹೋಗ್ಬಿಡ್ತಾಳೆ. ನಮ್ಮ ಅಜ್ಜಿ ಅಲ್ಝೈಮರ್ಸ್ ಇದ್ರೂ ಕಳ್ದೋಗಿರೋ ತಾತ ನೆನ್ಪಿಸ್ಕೊಂಡು ಹುಡುಕ್ತಿರ್ತಾಳೆ. ಒಂದ್ ದಿವಸ ಪ್ರಭಾಸ್ ಅನ್ನಂಗೆ ರ್ಯಾಂಡಮ್ ಆಗಿ ಅವ್ನು ಯಾವುದೋ ಬೇರೆ ಊರಲ್ಲಿದೆ ಅಂತ ಫೋಟೋ ನೋಡಿ ಗೊತ್ತಾಗಿ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ಎರಡನೇ ಹೀರೋಯಿನ್ ಎಂಟ್ರಿ ಆಗತ್ತೆ. ಅಕ್ಕ ಸೈಕಾಗಿ ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅಕ್ಕ ನೀನ್ ನೋಡೋನ್ನ 2 ನಿಮಿಷ ಆಗಿಲ್ಲ ಅಕ್ಕ. ಖಂಡಿತವಾಗ್ಲೂ ಅವನ್ಗೂ ನನ್ಗೂ ಏನೋ ಒಂದ್ ರಿಲೇಶನ್ಶಿಪ್ ಇರ್ಬೋದಲ್ವಾ? ಲಾಸ್ಟ್ ಬರ್ತ್ ಅಲ್ಲಿ ನೋಡು ಚರ್ಚ್ ಬೆಲ್ಸ್ ಇಲ್ಲಲ್ವೇ? ಇಟಲಿಯಲ್ಲಿ ಈ ಟೈಮಲ್ಲಿ ಕೇಳ್ಸೋದು ಅಲ್ಲೇ ಅಲ್ವಾ? ಏನೋ ಹೇಳ್ಬೇಕು ಅನ್ಕೊಂಡಿದ್ದಾವೇನೋ ನನಗೆ ಬೆಸಿ. ಆದ್ರೆ ಈಗ ದೇವ್ರು ಬಂದಿರೋದು ನಿನ್ ಸೋಲ್ಮೇಟ್ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಮೂವಿ ಸ್ಟಾರ್ಟ್ ಆಗಿ 20 ನಿಮಿಷ ಆಗಿಲ್ಲ, ಆಲ್ರೆಡಿ ನಮ್ಮ ಪ್ರಭಾಸ್ ಅಣ್ಣ ಇಬ್ರನ್ನ ಪಟಾಯಿಸ್ಬಿಟ್ಟಿದ್ದಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೊಂದು 10 ನಿಮಿಷಕ್ಕೆ ಸಡನ್ ಆಗಿ 3ನೇ ಹೀರೋಯಿನ್ ಎಂಟ್ರಿ ಕೂಡ ಆಗ್ಬಿಡತ್ತೆ. ಈ ಹೀರೋಯಿನ್ ನಮ್ಮ ಪ್ರಭಾಸ್ ಅಣ್ಣಂಗೆ ಅಮೆರಿಕನ್ ಟೂರಿಸ್ಟರ್ ಬ್ಯಾಗಲ್ಲಿ 1 ಕೋಟಿ ಕೊಡ್ತಾಳೆ. ಇಷ್ಟೊತ್ತಾದ್ರೂ ಒಂದು ಫೈಟ್ ಇಲ್ಲ ಅಂದ್ಬಿಟ್ಟು ಸಡನ್ ಆಗಿ ಸೂಟ್ ಕೇಸ್ ಕಳ್ತನ ಆಗ್ಬಿಡತ್ತೆ. ಇನ್ನೇನು ನಮ್ಮ ಹೀರೋ ಚೇಸ್ ಮಾಡ್ತಾನೆ. ಈ ಫಿಲಮಲ್ಲಿ ಬರೀ ಸ್ಟೋರಿ ಇಲ್ಲ ಅನ್ಕೊಂಡಿದ್ದೆ, ಗ್ರಾವಿಟಿ ಕೂಡ ಇಲ್ಲ. ಈ ಬ್ಯಾಗ್ ಇಲ್ಲಿಗೆ ಹೆಂಗ್ ಬಂತಂತ ನನ್ನಂತೂ ಕೇಳ್ಬೇಡಿ, ಬಂತು ಅಷ್ಟೆ. ಮುಂದೆ ಈ ಬ್ಯಾಗ್ನ ನಮ್ಮ ಪ್ರಭಾಸ್ ಅಣ್ಣ ಹೆಂಗ್ ತಗೋತಾನ ನೋಡಿ.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನ್ಯೂಟನ್ ಇದನ್ನ ನೋಡಿದ್ರೆ 2ನೇ ಸಲ ಸಾಯ್ತಿದ್ದ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇಷ್ಟೆಲ್ಲ ಸಾಹಸ ಮಾಡಿದ ಬ್ಯಾಗು ಮುಂದೆ ಸ್ಟೋರಿಲೇ ಬರಲ್ಲ. ಎಲ್ಲೋಯ್ತು, ಹೆಂಗೋಯ್ತು, ಯಾಕೋಯ್ತು ಯಾರಿಗೂ ಗೊತ್ತಿಲ್ಲ. ಈ ಹುಡುಗಿ ಅನ್ಕೊಂಡ್ಬಿಟ್ಟು ನಮ್ಮ ಪ್ರವಾಸ ಅಣ್ಣ ರಾತ್ರಿ ಮಾಡಬಾರ್ದೆಲ್ಲ ಮಾಡಿ ಬೆಳಗ್ಗೆ ಎದ್ಬಿಟ್ಟು, ಅಯ್ಯೋ ನನ್ನ ಏಂಜಲ್ ದೇವತೆ, ನಿನಗೆ ಎಂತ ಅನ್ಯಾಯ ಮಾಡ್ಬಿಟ್ನಮ್ಮ. ಮೇಡಮ್, ಏನೋ ಕುಡ್ದಿರೋ ಮೊದಲು ಕಚ್ಬಿಟ್ಟಂಗಿದ್ದೀನಿ, ಪ್ಲೀಸ್ ಕ್ಷಮಿಸ್ಬಿಡಿ. ಇದೆಲ್ಲ ಆಗಿ ಅಣ್ಣ ಇವಾಗ 3ನೇ ಹುಡುಗಿ ಹತ್ರ ಹೋಗ್ತಾನೆ. ವಿಷಯ ಏನ್ ಹೇಳು? ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ರಾಜಾ ಸಾಬ್ ಬದಲು ಟೈಟಲ್ನ ಪ್ಲೇ ಬಾಯ್ ಪ್ರಭಾಸ್ ಅಂತ ಇಟ್ಟಿದ್ರೆ ಈ ಫಿಲಮ್ ಅಲ್ಲಿ ನಮ್ಮ ಪ್ರಭಾಸ್ ಅಣ್ಣಂಗೆ 3 ಜನ ಹೀರೋಯಿನ್ ಬಿದ್ದಿದ್ದಾರೆ. ರಿಯಲ್ ಲೈಫ್ ಅಲ್ಲಿ ಒಬ್ಳು ಬಿದ್ದಿದ್ರೆ ಅಣ್ಣ ಸಿಂಗಲ್ ಇರ್ತಿರ್ಲಿಲ್ಲ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಮುಂದೆ ಒಂದು ರ್ಯಾಂಡಮ್ ಸಾಂಗ್ ಮತ್ತೆ ರ್ಯಾಂಡಮ್ ಫೈಟ್ ಸೀನ್ ಬರುತ್ತೆ, ಅದನ್ನ ತೋರಿಸಿ ನಿಮ್ ಟೈಮ್ ವೇಸ್ಟ್ ಮಾಡಲ್ಲ. ಮುಂದೆ ನಮ್ಮ 3ನೇ ಹೀರೋಯಿನ್ ಅವರಪ್ಪ ಪ್ರಭಾಸ್ ಅವ್ರ ತಾತನ ಬಗ್ಗೆ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಪ್ರಭಾಸ್ ಅಣ್ಣ ಪ್ಲೇ ಬಾಯ್ ಆಗಿದ್ರೆ ಅವ್ರ ತಾತ ಗೋಲ್ಡ್ ಡಿಗರ್ ಆಗಿದ್ನಂತೆ. ಅಜ್ಜಿನ ಮದ್ವೆ ಆಗಕ್ ಮುಂಚೆ ನಮ್ಮ ತಾತ ಭಿಕ್ಷುಕ ಆಗಿದ್ನಂತೆ. ಅಜ್ಜಿನ ಮದ್ವೆ ಆಗಿದ್ ಕೂಡ ಆಸ್ತಿಗೋಸ್ಕರ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನಮ್ಮ ತಾತ ಒಬ್ಬ ಮಂತ್ರವಾದಿ ಅಂತೆ. ಅಜ್ಜಿನ ವಶಪಡಿಸ್ಕೊಳ್ಳಕ್ಕೆ ಏನೇನೆಲ್ಲ ಫಾರ್ಮ್ಯಾಲಿಟೀಸ್ ಮಾಡ್ತಾನೆ ನೀವೇ ನೋಡಿ. ಮನೆಗೆ ಅಜ್ಜಿನೇ ಮದುವೆ ಆಗಿ ಅವಳನ್ನೇ ಅರಮನೆಯಿಂದ ಆಚೆ ಹಾಕ್ಬಿಡ್ತಾನೆ. ನಮ್ಮ ತಾತನ ಮಕ್ಕ ಅವಾಗಿಂದ ಇವಾಗವರೆಗೂ ಸೇಮ್ ಇದೆ, ಆದ್ರೆ ನಮ್ಮ ಅಜ್ಜಿ ಮಾತ್ರ ಗ್ಲೋ ಡೌನ್ ಆಗ್ಬಿಡ್ತಾಳೆ. ಅಣ್ಣ 3 ಜನ ಹುಡುಗಿರ ಜೊತೆ ದಬ್ಡಿ ದಿಬ್ಡಿ ಮಾಡಿ ಏನಂತ ನೀವೇ ನೋಡಿ. ಪ್ರೀತಿ ಒಂದ್ಬಿಟ್ಟು ನನ್ನ ಹತ್ರ ಇನ್ನೇನಿಲ್ಲ. ಈ ಅಪ್ಪನ್ ನೋಡಿ ಹುಚ್ಚಂತರ ಊರೆಲ್ಲಾ ತಿರುಗ್ತಾವನ್. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಎಲ್ಲ ಓಕೆ ಅಣ್ಣ, ಆದ್ರೆ ಇವರಿಬ್ರು ಅಪ್ಪ ಮಗನ ಅಂತ ನಂಗೊಂದು ಡೌಟ್. ಬರೀ ಇಂತದೆಯಾ? ಕೊನೆಗೆ ನಮ್ಮ ಪ್ರವಾಸ ಅಣ್ಣ ತಾತ ಅಜ್ಜಿದು ಸ್ಯಾಡ್ ಸ್ಟೋರಿ ಕೇಳ್ಬಿಟ್ಟು ರಿವೆಂಜ್ ತಗೊಳಕಂತ ಅರಮನೆಗೆ ಬರ್ತಾನೆ. ಆದ್ರೆ ಇಲ್ಲಿ ಏನೇನೋ ರ್ಯಾಂಡಮ್ ಇವೆಂಟ್ಸ್ ನಡೆಯುತ್ತೆ. ಡೈರೆಕ್ಟರ್ ಪ್ರಕಾರ ಇದು ದೆವ್ವದ ಮನೆ ಅಲ್ವಾ, ಸೊ ಏನಾದ್ರೂ ನಡಿಬೋದು. ಕೊನೆಗೆ ಈ 3 ಜನ ಹೀರೋಯಿನ್ ಕೂಡ ಬಂಗ್ಲೆಗೆ ಬಂದ್ಬಿಡ್ತಾರೆ. ಸರಿ ಆಯ್ತಪ್ಪ. ಇಲ್ಲಿ ಪ್ರಭಾಸ್ ಅಣ್ಣನ 3 ಜನ ಸೇರಿ ಬೈತಾರೆ, ನನ್ನ ಲೈಫಲ್ಲಿ ಯಾಕೆ ಆಟ ಆಡ್ದೆ ಅಂತ ಅನ್ಕೊಂಡ್ರೆ 3 ಜನನು ಮತ್ತೆ ನೀನೇ ಬೇಕು ಅಂತಾರೆ. ಅದೇನಾಗಿದೆಯೋ ಈ ಜನರೇಷನ್ಗೆ. ನಮ್ಮ ಪ್ರಭಾಸ್ ಅಣ್ಣ ಒಂದೊಂದು ಸೀನಲ್ಲಿ ದೆವ್ವ ಕಂಡ್ರೆ ಭಯನೇ ಪಡಲ್ಲ, ಆದ್ರೆ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಮತ್ತೇನು ನೋಡ್ತಾ ಇದ್ದೀರಾ, ಮುಚ್ಕೊಂಡು ನೋಡ್ರ. ಅಯ್ಯೋ ದೇವ್ರೆ, ಸಾಯಿಸ್ಬಿಟ್ಟ ಗುರು. ನೀನೇ ಡಿಸೈಡ್ ಮಾಡೋಣ, ಭಯ ಪಡ್ತೀಯಾ ಭಯ ಪಡಲ್ವಾ ಅಂತ. ಮಾತೇ ಇಲ್ಲ. ಈ ದೆವ್ವದ ಮನೇಲಿ ಸಡನ್ ಆಗಿ ರೊಮ್ಯಾನ್ಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ರೊಮ್ಯಾನ್ಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ಒಂದು ಸಾಂಗ್ ಬರಲೇಬೇಕು. ಇವಾಗ ಸಡನ್ ಆಗಿ ಲೊಕೇಶನ್ ಶಿಫ್ಟ್ ಆಗ್ಬಿಟ್ಟು ಎಲ್ಲೋ ಹೋಗಿ ಬೇರೆ ಹುಡುಗಿ ಜೊತೆ ಅಣ್ಣ ಡ್ಯಾನ್ಸ್ ಆಡ್ತಾನೆ. ಚಂದ್ರಿಕೆ ತೇಜಯಾಮಿನಿ ನಿನ್ನಿ ಅಂದವೇ ಮುಗ್ಧಗಾಮಿನಿ ಬಾರಿ ಚಂದ್ರಿಕೆ ಹಂಸಭಾಮಿನಿ ನಡೆಯೋ ದೇವದ ಶ್ರೀನಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ಆಗ್ಲೇ ವರ್ಕ್ ಮಾಡಿ ಇದಕ್ಕೆ ಫೀಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಗುಂಪು ಜನ ಬಂದು ಪ್ರಭಾಸ್ ಅಣ್ಣನ ನೋಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಪ್ರಭಾಸ್ ಮೈ ಮೇಲೆ ತಾತ ಬಂದ್ಬಿಟ್ಟು ಎಲ್ರಿಗೂ ಹೊಡೆದು ಪ್ರಭಾಸ್ನ ಸೇವ್ ಮಾಡ್ತಾನೆ. ಅದರೊಳಗ ಇವ ಚಿಂದಿ ನನ್ನ ಸೊಂಟವು
ನಮ್ಮ ಪ್ರಭಾಸ್ ಅಣ್ಣನ ಮೈ ಮೇಲೆ ತಾತ ಬಂದಿರೋದ್ರಿಂದ ನಾರ್ಮಲ್ ಆಗಿ ಫೈಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೀದಾ ರೂಫ್ ಹತ್ಬಿಡ್ತಾರೆ. ಈ ಫೈಟ್ ನೋಡಿ ನಮ್ಮ ಪ್ರಭಾಸ್ ಅಣ್ಣ 3 ಜನ ಹುಡುಗಿರ್ನ ಇಂಪ್ರೆಸ್ ಮಾಡಿಬಿಡ್ತಾನೆ. ಇನ್ನೇನು ಇನ್ನೊಂದು ಸಾಂಗ್ ಸ್ಟಾರ್ಟ್ ಆಗತ್ತೆ. ಸೇಮ್ ಅದೇ ಲೊಕೇಶನ್ ಶಿಫ್ಟ್ ಆಗುತ್ತೆ, ಡ್ಯಾನ್ಸ್ ಆಡ್ತಾರೆ, ವಾಪಸ್ ಬರ್ತಾರೆ, ಅದೇ ದೆವ್ವದ ಮನೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಟೈಮ್ ಪಾಸ್ನೆಲ್ಲ ಬಿಟ್ಟು ಸೀದಾ ಕ್ಲೈಮ್ಯಾಕ್ಸಿಗೆ ಬರೋಣ. ದ ಫೈನಲ್ ಬ್ಯಾಟಲ್, ಗೋಲ್ಡಿಗರ್ ತಾತ ವರ್ಸಸ್ ಪ್ಲೇ ಬಾಯ್ ಪ್ರಭಾಸ್. ಯಾರು ಗೆಲ್ತಾರೆ ನಿಮಗೂ ಗೊತ್ತು, ನನಗೂ ಗೊತ್ತು. ಅಂದರೂ ನೋಡಿ, ಮುಂದೆ ನಮ್ಮ ತಾತ ಎಲ್ಲ ಶಕ್ತಿ ಉಪಯೋಗಿಸಿ ಮೊಸಳೆ, ನೀರು, ಮಣ್ಣು, ಬೆಂಕಿ ಎಲ್ಲ ಹಾಕ್ತಾನೆ. ಅಂದರೂ ನಮ್ಮ ಪ್ರಭಾಸ್ ಅಣ್ಣ ಸಾಯಲ್ಲ. ಇಲ್ಲಿಂದ ಮೂವಿ ಚೆನ್ನಾಗಿರೋದು ನೋಡಿ. ಯಾಕಂದರೆ ಸೀಕ್ರೆಟ್ ಆಗಿ ಅನ್ಅಫಿಷಿಯಲಿ ಮಾರ್ವೆಲ್ ಜೊತೆ ಕೊಲಾಬ್ರೇಟ್ ಆಗಿರ್ತಾರೆ. ಅದಕ್ಕೆ ಮಾರ್ವೆಲಿಂದ ಇನ್ಸ್ಪಿರೇಷನ್ ತಗೊಂಡು ಆಂಟ್ಮನ್ ಥರ ತಾತ ದೊಡ್ಡ ರಾಕ್ಷಸ ಆಗ್ಬಿಡ್ತಾನೆ. ಮುಂದೆ ನಮ್ಮ ICU ಅಲ್ಲಿರೋ ಅಜ್ಜಿ ಸಡನ್ನಾಗಿ ಎದ್ದು ಪ್ರಭಾಸ್ನ ಮೋಟಿವೇಟ್ ಮಾಡಕ್ಕಂತ ಎಲ್ಲೋ ಹೋಗಿ ಸಾಂಗ್ ಆಡಿ ಡ್ಯಾನ್ಸ್ ಆಡ್ತಾಳೆ. ಆಜ್ಞಾ ಚಕ್ರದಲ್ಲಿ ಆ ತಾಯಿನ ಆವಾಹನೆ ಮಾಡ್ಕೋ. ತಾನಾಸ್ ಹತ್ರ ಇರೋ ಇನ್ಫಿನಿಟಿ ಸ್ಟೋನ್ ಪವರ್ಸ್ ಎಲ್ಲ ನಮ್ಮ ಅಜ್ಜಿ ಪೂಜೆ ಮಾಡಿಬಿಟ್ಟು ಪ್ರಭಾಸಕ್ಕೆ ಕೊಡ್ತಾಳೆ. ಕೊನೆಗೆ ನಮ್ಮ ಪ್ರಭಾಸ್ ಅಣ್ಣ ತಾತನ್ ಸಾಯಿಸ್ಬಿಡ್ತಾನೆ. ಕಾಯಿರಿ ಸ್ವಲ್ಪ ಪೇಷನ್ಸ್ ಇರಲಿ. ಯಾಕಂದರೆ ಇವಾಗ ನೀವು ನೋಡ್ತಿರೋ ವಿಜುವಲ್ಸು ನಮ್ಮ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗತ್ತೆ. ನಮ್ಮ ಪ್ರಭಾಸ್ ಅಣ್ಣ ಜೋಕರ್ ಫೇಸಲ್ಲಿ ಥಾರ್ ಹ್ಯಾಮರ್ ಇಟ್ಕೊಂಡು ಇಂದ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡಲ್ಲಿ ಲುಕ್ ಕೊಡ್ತಾ ಇರ್ತಾನೆ. ಮಾರುತಿ ಅಣ್ಣ ಯಾರ್ಯಾರು ರಾಜಾ ಸಾಬ್ ಪಾರ್ಟ್ 1 ನೋಡ್ಬಿಟ್ಟು ಇನ್ನೂ ಬದುಕಿದಾರೆ ಅಂದ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸೋಕ್ಕೆ ಪಾರ್ಟ್ 2 ಸರ್ಕಸ್ ಬೇರೆ ತರ್ತಿದ್ದಾನಂತೆ. ಈ ವಿಡಿಯೋಗೆ ಇಷ್ಟ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಬದುಕಿದ್ದೀನಾ? ಶರಚಂದ್ರಿಕೆ ತೇಜಯಾಮಿನಿ ನಿನ್ನಿ ಅಂದವೇ ಮುಗ್ಧಗಾಮಿನಿ ಬಾರಚಂದ್ರಿಕೆ ಹಂಸಭಾಮಿನಿ ನಡೆಯೋದೆ